ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ಮಾರ್ಟಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ತೈಲ ಸಂಘ ವತಿಯಿಂದ ಶುಕ್ರವಾರ ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಜರುಗಿತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಅಭಿವೃದ್ಧಿ ಕಾರ್ಯಕ್ಕೆ ಹಾಗೂ ಅಧಿಕಾರಿಗಳ ನಡೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. 15 ದಿನಗಳ ಕಾಲಾವಕಾಶ ನೀಡಲಾಗುವುದು. ಸಮಸ್ಯೆ ಬಗೆಹರಿಯದಿದ್ದರೆ ಹನೂರು ತಾಲೂಕು ಕೇಂದ್ರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಇದೇ ವೇಳೆ ಎಚ್ಚರಿಸಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರು ಮಾತನಾಡಿ, ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಸ್ವತ್ತುಗೆ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದಾರೆ. ಶುಲ್ಕ ಹಾಗೂ ಅಗತ್ಯ ಮಾಹಿತಿ ನೋಟಿಸ್ ಬೋರ್ಡ್ನಲ್ಲಿ ನಮೂದಿ ಮಾಡಬೇಕು. ಆಂಟೋನಿಯರ್ ಕೋವಿಲ್ ಏರಿಕಾಡು ರಸ್ತೆ ಮಾರ್ಟಳ್ಳಿ ಗ್ರಾಮದಿಂದ ಸ್ಮಶಾನ ರಸ್ತೆವರೆಗೆ ರಸ್ತೆ ನಿರ್ಮಾಣ ಮಾಡಬೇಕು. ಆಂಟೋನಿ ಕೋಯರ್ ಮತ್ತು ವೇಟಕಾಡು ತೆರೆದ ಬಾವಿ ಮುಚ್ಚಿಸಬೇಕು ಎಂದರಲ್ಲದೆ ಕೆರೆಗಳಲ್ಲಿ ಹೂಳು ತೆಗೆದು ಜಮೀನು ಮಟ್ಟ ಹಾಗೂ ರಿಮಿಟ್ಮೆಂಟ್ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ನರೇಗಾ ಯೋಜನೆ ಅಡಿಯಲ್ಲಿ ಯಂತ್ರೋಪಕರಣ ಉಪಯೋಗಿಸದ 100 ದಿನ ಕೆಲಸ ಪಿಂಚಣಿ ರೂಪದಲ್ಲಿ ಹಣ ನೀಡಬೇಕು. ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಸೇರಿದಂತೆ ವೈದ್ಯರ ಸೇವೆ ಲಭ್ಯವಾಗಬೇಕು. ಒಡ್ಡರದೊಡ್ಡಿಯಲ್ಲಿ ತೊಂಬೆಗಳು ನಿರ್ಮಾಣವಾಗಿದ್ದು ನೀರು ಸರಬರಾಜಾಗುತ್ತಿಲ್ಲ ಎಂದು ಆರೋಪಿಸಿ ಎಲ್ಲಾ ಗ್ರಾಮಗಳಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಆಧಾರ್ ಸಮಸ್ಯೆ ಹೆಚ್ಚಾಗಿದೆ, ಇದನ್ನು ಸರಿಪಡಿಸಲು ಸ್ಥಳದಲ್ಲಿ ಕೇಂದ್ರ ತೆಗೆಯಬೇಕು. ಸ್ವಚ್ಛತೆಗೆ ಆದ್ಯತೆ ನೀಡಿ ತ್ಯಾಜ್ಯಗಳನ್ನು ನಿಗದಿತ ಸ್ಥಳದಲ್ಲಿ ಶೇಖರಣೆ ಮಾಡಬೇಕು. ಯಾವುದೇ ರೀತಿ ಲಂಚ ಸ್ವೀಕಾರವಾಗಬಾರದು ಎಂದಿದ್ದಾರೆ. ಬಳಿಕ ಹನೂರು ತಾಲೂಕು ಪಂಚಾಯಿತಿ ನರೇಗಾ ಸಹಾಯಕ ನಿರ್ದೇಶಕ ರವೀಂದ್ರ ಹಾಗೂ ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನಾಗರಾಜು ಭೇಟಿ ನೀಡಿ ಪ್ರತಿಭಟನಾಕಾರರ ಸಮಸ್ಯೆಯನ್ನು ಆಲಿಸಿ ಮನವಿ ಪತ್ರ ಸ್ವೀಕಾರ ಮಾಡಿದ್ರು. ಬೇಡಿಕೆಗಳ ಬಗ್ಗೆ ಆಯಾ ಇಲಾಖೆಗೆ ಮಾಹಿತಿ ನೀಡಿ ನಂತರ ಹಂತ ಹಂತವಾಗಿ ಸಮಸ್ಯೆ ಬಗೆಹರಿಸಲು ಕ್ರಮ ವಹಿಸಲಾಗುವುದು ಎಂದು ಭರವಸೆಯನ್ನ ನೀಡಿದ ಹಿನ್ನೆಲೆ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಚಾಮರಾಜನಗರ ಜಿಲ್ಲಾ ಉಪಾಧ್ಯಕ್ಷ ಗೌಡೇಗೌಡ, ಜಿಲ್ಲಾ ಕಾರ್ಯಾಧ್ಯಕ್ಷ ಶ್ರೀಕಂಠಸ್ವಾಮಿ, ಹನೂರು ತಾಲೂಕು ಘಟಕಾಧ್ಯಕ್ಷ ಅಮ್ಜದ್ ಖಾನ್, ಮುಖಂಡರಾದ ಪಳನಿಸ್ವಾಮಿ, ಅರ್ಪದ್ರಾಜ್, ಪೀಟರ್, ಪೆರಿಯಾನಾಗಂ, ವೆಂಕಟೇಶ್, ಪ್ರೇಮ್, ಆಂಟೋನಿಯಮ್ಮ, ಆರೋಗ್ಯಮ್ಮ, ಪೊನ್ನಿರಾಣಿ, ಮಾದೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಾರ್ಟಳ್ಳಿ ಗ್ರಾಮದ ವ್ಯಾಪ್ತಿಗೆ ಬರ್ತಕ್ಕಂಥ 22 ಗ್ರಾಮದ ರೈತ ಬಂಧುಗಳು ಹಾಗೂ ಸಾರ್ವಜನಿಕರ ಬಂಧುಗಳು ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ಮುಂಭಾಗ ಧರಣಿ ಮಾಡ್ತಿರೋ ಉದ್ದೇಶ ಇಷ್ಟೇ. ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ಇದುವರೆಗೂ ಸಹ ಸಾರ್ವಜನಿಕರ ಕೆಲಸಗಳನ್ನು, ರೈತರ ಕೆಲಸಗಳನ್ನ ಮಾಡದೇ ಇರೋದ್ರಿಂದ ಇವತ್ತು ನಾವು ಈ ಧರಣಿಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಸರಿಯಾದ ರೀತಿ ಈ ಸ್ವತ್ತಾಗಿರ್ಬೋದು, ಗ್ರಾಮಗಳಲ್ಲಿ ಚರಂಡಿ ವ್ಯವಸ್ಥೆಗಳಾಗಿರ್ಬೋದು, ಕೆರೆಗಳ ಹೂಳೆತ್ತ ಕೆಲಸ ಆಗಿರ್ಬೋದು, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಲಿ ಕೆಲಸ ಕೊಡದೇ ಇರತಕ್ಕಂಥ ಕೆಲಸ ಆಗಿರ್ಬೋದು, ಇದನ್ನೆಲ್ಲ ಇಟ್ಕೊಂಡು ಇವತ್ತು ನಾವು ಈ ಒಂದು ಧರಣಿಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಇವತ್ತು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳು ಮತ್ತು ಇವರಿಗೆ ಎಚ್ಚರಿಕೆಯನ್ನು ಸಹ ಕೊಟ್ಟಿವಿ. 15 ದಿನಗಳ ಒಳಗಡೆ ಈ ಕೆಲಸ ಆಗಲಿಲ್ಲ ಅಂತಂದರೆ ಮತ್ತೆ ನಾವು ತಾಲೂಕು ಪಂಚಾಯಿತಿ ಹನೂರಿನಲ್ಲಿ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಈ ಸ್ವತ್ತು ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಮಹಿಳೆಯರು ಹೇಳಿದ್ರು 7,000 ರೂಪಾಯಿನ ನಾವು ಕೊಟ್ಟಿದ್ದೀವಿ ಅಂತ. ಇವ್ರು ಹೇಳ್ತಾ ಇದ್ದಾರೆ ನಾವು ಹಲವಾರು ತೆರಿಗೆಗಳನ್ನ ಹಾಕೋದ್ರಿಂದ ನಾವು 7,000 ಇಸ್ಕೊಂಡಿವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಅತ್ಯಂತ ಸುಳ್ಳು. 7,000 ರೂಪಾಯಿ ಯಾವುದೇ ಪಂಚಾಯಿತಿಲೂ ಸಹ ಇದಿಲ್ಲ. ನಾವು ಹೇಳಿದ್ದೀವಿ, ನೀವೇನಾದರೂ ಅಕಸ್ಮಾತ್ ಆ ಎಮ್ಮನತ್ತ ಜಾಸ್ತಿ ದುಡ್ಡು ಇಸ್ಕೊಂಡ್ರೆ ಅದು ವಾಪಸ್ ಕೊಡಬೇಕು. ಕೊಟ್ಟಿಲ್ಲ ಅಂತಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಮರು ವಸೂಲಿ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತ ಒಂದು ಎಚ್ಚರಿಕೆಯನ್ನು ಸಹ ಇವತ್ತು ನಾವು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳಿಗೆ ತಿಳಿಸಿದ್ದೀವಿ. 15 ದಿನದೊಳಗೆ ಕೊಡ್ಬೇಕಂತ ಹೇಳಿದ್ದೀವಿ. ಇಲ್ಲಾಂದರೆ ಬಿಲ್ ಕೊಡ್ಬೇಕು 7,000 ರೂಪಾಯಿಗೆ. ಅವ್ರು ಏನು 7,000 ರೂಪಾಯಿ ಇಸ್ಕೊಂಡಿದ್ದಾರೆ ಅದಕ್ಕೆ ಬಿಲ್ ಕೊಡಬೇಕು. ಎಷ್ಟು ಜನ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ವಾಪಸ್ ಕೊಡಬೇಕನ್ನೋ ಒಂದು ಎಚ್ಚರಿಕೆಯನ್ನು ಸಹ ನಾವು ಅವ್ರಿಗೆ ಹೇಳಿದ್ದೀವಿ. 15 ದಿನದೊಳಗಡೆ ಏನಾದ್ರು ಆ ಕೆಲಸಗಳು ಮಾಡಲಿಲ್ಲ ಅಂತಂದರೆ ನಾವು ಹನೂರು ತಾಲೂಕು ಪಂಚಾಯಿತಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಸಹ ನಾವು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಈಗಾಗಲೇ ಸ್ವಚ್ಛತೆ ಬಗ್ಗೆ ಕಾಲ್ರ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಗ್ರಾಮಗಳು ಬಂದಿರೋದ್ರಿಂದ ಏನು 22 ಗ್ರಾಮಗಳ ವ್ಯಾಪ್ತಿ ಒಳಗಡೆ ಇರ್ತಕ್ಕಂಥ ನೀರಿನ ಗೊಂಬೆಗಳಾಗಿರ್ಬೋದು ಮತ್ತು ಟ್ಯಾಂಕ್ಗಳನ್ನು ಸಹ ನಾವು ಶುದ್ಧ ಮಾಡಬೇಕು ಅಂತ ಇವರಿಗೆ ತಿಳಿಸಿದಾಗ ಹಲವಾರು ತೊಂಬೆಗಳನ್ನ ಕ್ಲೀನ್ ಮಾಡಿರುವಂಥ ಫೋಟೋ ತೋರಿಸ್ತಿರೋ ಹೊರತು ಎಲ್ಲ ಕಡೆ ತೊಂಬೆಗಳನ್ನ ಇವ್ರು ಕ್ಲೀನ್ ಮಾಡಿಲ್ಲ. ಆದ್ದರಿಂದ ಇನ್ನೊಂದು ವಾರದಲ್ಲಿ ಅದನ್ನು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದರೆ, ಮಾಡಲಿಲ್ಲ ಅಂತವ್ರು ನಾವು ಅವ್ರಿಗೇನು ಪಾಠ ಕಲಿಸ್ಬೇಕು ಆ ಪಾಠ ಕಲಿಸೋಂಥ ಕೆಲಸನ ಮಾಡ್ತೀವಿ.